ಜಿಲ್ಲೆಯಲ್ಲಿ ಗುರುತಿಸಿರುವ 18,000 ಬೀದಿ ನಾಯಿಗಳನ್ನು ಒಂದೇ ಕಡೆ ಸೇರಿಸಿ ಪೋಷಿಸುವ ಯೋಜನೆ ಈಗ ಭಾರೀ ವಿರೋಧಕ್ಕೆ ಗುರಿಯಾಗಿದೆ. ಜಿಲ್ಲಾ ಕೇಂದ್ರಕ್ಕೆ ಹತ್ತಿರವಿರುವ ಉಪ್ಪೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 9 ಎಕರೆ ಜಾಗದಲ್ಲಿ ಬೀದಿ ನಾಯಿಗಳ ಶೆಲ್ಟರ್ ನಿರ್ಮಾಣಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಇದು ಸಾವಿರಾರು ಜನವಿರುವ ಜನವಸತಿ ಪ್ರದೇಶವಾಗಿದ್ದು, ಬೀದಿ ನಾಯಿಗಳ ಶೆಲ್ಟರ್ ಇಲ್ಲಿ ನಿರ್ಮಾಣವಾದರೆ ನಾಯಿಗಳ ಬೊಗಳಾಟದಿಂದ ಶಬ್ದ ಮಾಲಿನ್ಯ, ಸರಿಯಾದ ನಿರ್ವಹಣೆ ಇಲ್ಲದಿದ್ದರೆ ವಾಯು ಮತ್ತು ಜಲಮಾಲಿನ್ಯ, ಸತ್ತ ನಾಯಿಗಳ ಸಂಸ್ಕರಣೆ ಆಗದಿದ್ದರೆ ಭಾರೀ ದುರ್ವಾಸನೆ ಮುಂತಾದ ದುಷ್ಪರಿಣಾಮಗಳು ಆಗಬಹುದೆಂದು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಪ್ರದೇಶದ ಭೂಮಿ ಮೆಡಿಕಲ್ ಕಾಲೇಜು, ವಸತಿ ಯೋಜನೆಗಳಂತಹ ಅಗತ್ಯ ಅಭಿವೃದ್ಧಿಗೆ ಸೂಕ್ತ ಜಾಗ. ಆದರೆ ಜನೋಪಯೋಗಿ ಯೋಜನೆಗಳ ಬದಲು ಜನವಿರೋಧಿ ನಾಯಿ ಶೆಲ್ಟರ್ ಏಕೆ ಅನ್ನೋದು ಗ್ರಾಮಸ್ಥರ ಪ್ರಶ್ನೆಯಾಗಿದೆ. ಉಪ್ಪೂರು ಆರೂರು ಹಾವಂಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 90 ಎಕರೆ ಕಂದಾಯ ಭೂಮಿಯಲ್ಲಿ ಈ ಯೋಜನೆಗೆ 3 ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಹೋರಾಟದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಒಂದು ನಮ್ಮ ಜಿಲ್ಲಾಡಳಿತ, ನಗರಸಭೆಯವರು ಒಟ್ಟಾಗಿ ಈ ಉಪ್ಪೂರು ಗ್ರಾಮದ ಈ ಸರ್ಕಾರಿ ಜಾಗ ಒಂದು 90 ಎಕರೆಯಷ್ಟು ಸರ್ಕಾರಿ ಜಾಗ ಇದೆ. ಜನ ವಸತಿ ಎಲ್ಲ ಇರುವಂಥ ಒಂದು ಪ್ರದೇಶ. ಇದರಲ್ಲಿ ಒಂದು ಬೀದಿ ನಾಯಿಯ ಶೆಲ್ಟರ್ ಅನ್ನು ನಿರ್ಮಿಸುವಂಥ, ಅದು ಗ್ರಾಮಸ್ಥರಿಗೆ ಯಾವುದೇ ಸೂಚನೆ ಕೊಡದೆ ಏಕಾಏಕಿ ಬೀದಿ ನಾಯಿ ಶೆಲ್ಟರ್ ಮಾಡುವುದಂತೇಳಿ ಅವರೇ ನಿರ್ಧಾರ ತಗೊಂಡು ನಮ್ಮಲ್ಲಿ ಒಂದು ಜನರಿಗೆ ಮಾರಕವಾಗಿರುವಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ನಮ್ಮ ಗ್ರಾಮಸ್ಥರ ಒಂದು ಬೇಡಿಕೆ ಏನಂತ ಹೇಳಿದರೆ, ಇಲ್ಲಿ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ತಂದರೆ ನಮ್ಮದು ಯಾರದು ವಿರೋಧ ಇಲ್ಲ. ಈ ಪರಿಸರ ಒಂದು ನೀರಿನ ಒಂದು ಸೆಲೆ ಇರುವಂಥ ಜಾಗ, ಇದರ ಮೂಲಕ ನೀರು ಸೀದಾ ಮಡಿಸಾಲು ಹೊಳೆಗೆ ಹೋಗ್ತದೆ. ಇಲ್ಲಿ ನಾಯಿ ಶೆಲ್ಟರ್ ಬಂದರೆ ಆ ಕಲುಷಿತ ನೀರುಗಳು ನದಿಯನ್ನು ಸೇರ್ತದೆ. ಅದರಿಂದ ಜನಜೀವನಕ್ಕೆ ತೊಂದರೆ ಆಗ್ತದೆ. ಅದು ಅಲ್ಲದೆ ಇಲ್ಲಿ ಇವರು ತಂದ ಯೋಜನೆಯನ್ನು ತರುವಂಥ ಜಾಗ ಜನನಿಬಿಡ ಪ್ರದೇಶದಿಂದ ದೂರ ಇದ್ದರೆ ಪರವಾಗಿರಲಿಲ್ಲ. ಇಲ್ಲಿ ಎಲ್ಲ ದೇವಸ್ಥಾನ, ಸಾವಿರಾರು ಮನೆಗಳಿರುವಂಥ ಜಾಗ. ಇಲ್ಲಿ ತಂದು ಜನರ ಆರೋಗ್ಯದ ಬಗ್ಗೆ ಇವರು ಚೆಲ್ಲಾಟ ಆಡಲಿಕ್ಕೆ ಬಯಸಿದಂತಿದೆ. ಇದಕ್ಕೆ ನಮ್ಮ ಎಲ್ಲರೂ ಸಾರ್ವಜನಿಕವಾಗಿ ಎಲ್ಲ ಗ್ರಾಮಸ್ಥರು ಈ ಒಂದು ಯೋಜನೆಯನ್ನು ಕಡಾಖಂಡಿತವಾಗಿ ವಿರೋಧಿಸ್ತೇವೆ. ಇಲ್ಲಿ ತರುವುದಾದರೆ ಒಳ್ಳೆಯ ಯೋಜನೆಗಳನ್ನು ತರಲಿ. ಇಂಥ ಜನರಿಗೆ ಮಾರಕವಾಗುವಂಥ ಯೋಜನೆಗಳು ನಮ್ಮಲ್ಲಿಗೆ ಬೇಡ ಅಂತೇಳಿ ಈ ಮೂಲಕ ಜಿಲ್ಲಾಡಳಿತ ಆಗಲಿ, ನಗರಸಭೆಯವರಾಗಲಿ, ಯಾವುದೇ ಜನಪ್ರತಿನಿಧಿಗಳಿಗೆ ಈ ಮೂಲಕ ಆಗ್ರಹವಾಗಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ.